ನೋಡ್ರಿ, ಕಷ್ಟಪಟ್ಟು ಹುಲ್ ತಗೊಂಬಂದು ಈ ನಮ್ಮ ಬ್ಲ್ಯಾಕ್ ಸ್ಟಾರ್ನ ಹಾಕ್ಕೊಂಡು ಮೆದೆ ಹಾಕ್ತಾಯಿದ್ದೀವಿ. ನೆನ್ನೆ ತುಂಬ್ಕೊಂಬಂದಿರೋದು, ಇಷ್ಟು ದಿನ ಇಲ್ದಿರೋ ಮಳೆ ನೆನ್ನೆ ಸಡನ್ನಾಗೆ ಒಂದು ಮಳೆ ಹೋಯ್ತು. ಇವಾಗ ಈ ನಮ್ಮ ಬ್ಲ್ಯಾಕ್ ಸ್ಟಾರ್ನ ಹಾಕ್ಕೊಂಡು ಬೇಗ ಮೆದೆ ಹಾಕು ಅಂತ ಹೇಳಿದ್ರೆ ಹಾಕ್ತೀನಿ ಅಂತ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರು. ಇನ್ನೂ ಅರ್ಧ ಮೆದೆ ಹಾಕಲಿಲ್ಲ, ಅರ್ಧ ಟ್ಯಾಕ್ಟ್ರ್ ಹುಲ್ಲೆತ್ತು ಹಾಕ್ಲಿಸ್ಲಿಲ್ಲ. ಇದ್ರ ಜೊತೆಗೆ ನೋಡಿ ಹಿಂಗೆ ತೊಗರಿ ಗಿಡ ಹಾಕೊಂಡಿದ್ದೀವಿ. ಈ ದರಿದ್ರ ನನ್ನ ಮಗನ ಮಳೆ ಬೇರೆ ಹುಯ್ತಿಲ್ಲ. ಈ ಕಡೆ ರಾಗಿ ಹಾಕೋಣ ಅಂತ ಹೊಲ ಎಲ್ಲ ಹಸ ಮಾಡ್ಕೊಂಡು ಬಿಟ್ಕೊಂಡಿದ್ದೀವಿ. ಇದು ಎಲ್ಲರ ಮಧ್ಯದಲ್ಲಿ ಯೋಚನೆ ಮಾಡ್ತಾ ಕೂತ್ರೆ ನಮ್ಮನ್ನು ನಾವೇನೆ ಆವಾಗ ಒಂದು ಸರಿ 2000ನೇ ಇಸ್ಪಿ ಟೈಮಲ್ಲಿ 2001ರಲ್ಲಿ 3 ವರ್ಷ ಬರಗಾಲ ಬಂದಿತ್ತು. ಕಾರಣ ಏನು ಅಂದರೆ ಮಟಾಸ್ಲೆ ಗಿಟ್ಟಿ. ಇವಾಗ ಈ ನಮ್ಮ ಅಧ್ಯಕ್ಷರು ಮಟಾಸ್ಲೆಗ್ ಇಟ್ಟವ್ರೆ ಕರ್ನಾಟಕ ಸರ್ಕಾರಕ್ಕೆ. ಈ ಮಟಾಸ್ಲೆಗ್ಗೆ ಇನ್ನು 2 ವರ್ಷ ಮಳುವಿಯಲ್ಲ ಅಂತ ನಮ್ಗೆ ಆಲೇ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಹೆಂಗೋ ಈ ಮೂಗ್ ಜೀವನ ಬದುಕಿಸ್ಕೊಳ್ಳೋಣ ಅಂತೇಳಿ ಹೆಂಗೋ ಸಣ್ಣ ಪುಟ್ಟ ಕಷ್ಟಪಟ್ಟು ಹುಲ್ಲು ತಗೊಂಡು ನೋಡಿ ಹಿಂಗೆ ಮೆದೆ ಹಾಕ್ತಾಯಿದ್ವಿ. ಅದರಲ್ಲಿ ನಮ್ಮ ಕರಿಷ್ಠರು ನಮ್ಮ ಮಾತೇ ಕೇಳಲ್ಲ. ಅವನು ಆಡಿದ್ದೇ ಆಟ ನೋಡಿ ಹಿಂಗೆ ನೋಡಿ ಹಿಂಗೆ ಕೆಲಸ ಮಾಡು ಅಂದರೆ ನೋಡಿ ಹಿಂಗೆ ಮಾಡ್ತಾನೆ. ನಾವೇನು ಮಾಡುವ, ಹೇಳೋದು ಮಾತು ಕೇಳಲ್ಲ. ಕೇಳಿದ್ರೆ ನೀನು ಮೆದೆ ಮೇಲಿರೋದು ಅಂತಾನೆ. ಇವರೆಲ್ಲರ ಮಧ್ಯದಲ್ಲಿ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ತೊಗರಿ ಅದರಲ್ಲಿ ಬೇರೆ ತಮಿಳ್ನಾಡಿಗೆ ನೀರು ಬಿಡಿ ಅಂತ ಕೇಳ್ತವ್ರೆ. ಇಲ್ಲಿ ನೋಡಿದ್ರೆ ನಮ್ಮ ಹೊಸೂರು ದೊಡ್ಡಿಲಿರೋ ಮನು ರಗ್ಗಿ ಅಂತ ಕುಣಿತವ್ನೆ. ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಇಲ್ಲಿ ತೊಳ್ಕೊಳಕ್ಕೆ ನೀರಿಲ್ಲ, ಇನ್ನು ತಮಿಳ್ನಾಡಿಗೆ ಹಾಕ್ಬಿಟ್ರಿ ಅಂತ ಹೋರಾಟ ಮಾಡೋ ನಡಿ ಲೊಕೇಶನ್ ಅಂತ ನನ್ನೂ ಬೇರೆ ಹಿಂಸೆ ತೆಗಿತವನೆ. ನಾವು ಹೋರಾಟ ಮಾಡೋಕ್ಕೆ ಹೋಗೋಣ ಅಂತ ನೆನೆಸ್ಕೊತೀವಿ. ಒಂದು ಕಡೆ ಈ ಮೇಕೆದಾಟು ವಿಚಾರ ಬಂದಾಗ ಕರ್ನಾಟಕ ಸರ್ಕಾರಕ್ಕೆ ಈ ಮಟಾಸ್ಲೆಗಿಟ್ಟೇ ಮಳೆ ಇಲ್ದಂಗೆ ಹೋಗೋದೆ. ಇನ್ನೇನಾರ ಹೋರಾಟ ಕಾಲಿಕ್ಸಿದ್ರೆ ಎಲ್ಲರೂ ಬಂದು ತುಂಬಿಕೊಂಡ್ರೆ ನಮ್ಮ ಗತಿ ಏನಾಯ್ತದೋ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ನೋಡಿ ಹಂಗೆ ಬನ್ನಿ, ಇವತ್ತಿನ ಕೆಲಸ ಎಲ್ಲ ಮಾಡಿದ್ದೀವಿ. ಇದೆಲ್ಲ ಮುಗೀಲಿ. ಇವತ್ತು ಸಂಜೆ ಬೆಳಗಾಂಗೆ ಇಲ್ಲಿಂದ ಹೊರಟಿದ್ದೀವಿ. ನೋಡ್ರಿ, ಇದೇ ಬಸ್ಸು ಇವತ್ತು KA41D 9058 ಇದೇ ಗಾಡಿ ಓಡ್ತಾ ಇದ್ದೀವಿ. ನೋಡಿ, ಬೆಳಗಾಂಗೆ ಕರ್ಕೊಂಡು ಹೋಗ್ತಾರ ನಮ್ಮ ಡ್ರೈವರ್ ಅಣ್ಣ ಇವರು. ಆ್ಯಸ್ ಯೂಶ್ವಲ್ಲು ಇದೇ ಥರ ಗಾಡಿನೇ ಬುಕ್ ಮಾಡ್ಕೊಳಕ್ಕಾಗೋದು. ಇದು ನಮ್ಮ ಸೀಟು, ಸರಿನಾ? ಯಾಕೆಂದರೆ ಇಲ್ಲಿಂದ ಅಷ್ಟು ಕೆಲಸ ಇದೆ ಅಂತಂದರೆ ನಮಗೆ ರೆಸ್ಟ್ ಬೇಕು. ಅದಕ್ಕೋಸ್ಕರ ಈ ಥರ ನೋಡಿ ಮೆಟ್ರೋ ಹೋಗ್ತಾ ಇದೆ. ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ, ಸರಿನಾ? ನಮ್ಮ ಜರ್ನಿ ಹಿಂಗಿದೆ. ಸೊ ನೋಡ್ತಿರ್ಬೋದು, ನಾವು ಹೋಗೋ ಬಸ್ಸಿದು ಬೆಂಗಳೂರು ಟು ಬೆಳಗಾಮು. ಆಲ್ಮೋಸ್ಟ್ ಅಲ್ಲೂ ಎಲ್ಲ VRL ಗಾಡಿಗಳೇ, ಹೊಸ ಗಾಡಿಗಳು ಇವಾಗ ರಿಲೀಸ್ ಆಗಿರೋದು. ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗುತ್ತೆ ಲಾಂಗ್ ಜರ್ನಿಗೆ. ಬೆಳಗಾಂ ವಿಧಾನಸೌಧ ಎಷ್ಟು ಸಣ್ಣದಾಗಿ ಎಷ್ಟು ಹೈಟಾಗಿ ಕಟ್ಟಿದ್ದಾರೆ ನೋಡಿ. ತುಂಬ ಖುಷಿಯಾಗುತ್ತೆ ನೋಡಿದ್ರೆ. ಅಂತೂ ಇಂತೂ ಬಸ್ ಇಳ್ದೋ. ಬೆಳಗ್ಗೆ 5 ಗಂಟೆಗೆ ಬರಬೇಕಾದ ಬಸ್ಸು 6:15ಗೆ ಬಂತು. ಕಾರಣ ಇಷ್ಟೇ, ಫುಲ್ಲು ಮಳೆ, ಏನು ಮಾಡೋಕ್ಕಾಗ. ನೋಡಿ, ಇವು ಮೂರೂ ಇಲ್ಲಿ ಬೆಳಗಾಮಲ್ಲಿ ಮತ್ತು ಈ ಹುಬ್ಳಿ ಈ ಕಡೆ ಎಲ್ಲ ಚಕ್ಕಡಿ ಆಡಕ್ಕೆ ಹೋಯ್ತವಂತೆ. ಟೈಮಿಂಗ್ಸ್ ಥರ ಆ ಥರ ಮೂರೂ ಒಳ್ಳೆ ಟಾಪ್ ರೇಸರ್ಗಳಂತೀವು, ಸರಿನಾ? ಇವಕ್ಕೆ ಮಾಡ್ತಾಯಿದ್ದೀವಿ. ನೋಡ್ಕೊಳ್ಳಿ ನೋಡಿ ಹೆಂಗೆ. ಅಣ್ಣ ಹಂಗೆ ಮೇಲಕ್ಕೆ ಹೋಗಿ ಬನ್ನಿ. ನೋಡ್ತಾ ಇರ್ಬೋದು ಈ ಓರಿಗೆ ಕೊಂಬು ಹೆಂಗಿತ್ತು ಅಂತ. ಇವಾಗ ಹೆಂಗೆ ಮಾಡಿದ್ವಿ, ವಾಕಿಂಗ್ ವಿಡಿಯೋ ಬಿಟ್ಟಿದ್ದೀವಿ. ಇದೊಂದು ಸ್ವಲ್ಪ ದೂರದ್ದಾಗಿರೋದ್ರಿಂದ ನಾತಿನ ಬನ್ನಿ. ಸಿಕ್ಕಾಬಟ್ಟೆ ರ್ಯಾಕೆಟ್ ಸ್ಪೀಡ್ ಅಂತಿದ್ದು ಚಕಡಿ ಗಾಡಿಗೆ, ಹಂಗಾಗಿ
ಪೂರ್ತಿ ಕೊಂಬು ನಮ್ಮ ಹಳ್ಳಿಕಾರ್ ಥರ ಮೇಲಕ್ಕೆ ಎತ್ತಿಸ್ಲಿಲ್ಲ ಅವರು. ಯಾಕೆಂದರೆ ಅಣ್ಣ ಇಲ್ಲ ನಮ್ಗೆ ಇದೇ ಥರ ಬೇಕು, ಸಾಲದಕ್ಕೆ ಹಳ್ಳಿಕಾರ್ ಥರ ಎತ್ತಿದ್ರೆ ನಮಗೆ ಇದು ಕಿಲಾರಿಗೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ದೂರ ಇರೋದ್ರಿಂದ ಇದನ್ನು ಕಳಿಸ್ತಾ ಇದ್ದೀವಿ. ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀವಿ, ಹಂಗೆ ನೋಡ್ಕೊಳ್ಳಿ. ನೋಡ್ರಿ, ಇದೊಂದಕ್ಕೆ ಒಂದು ಕೊಂಬು ಬೆಂಡು ತೆಗಿಬೇಕು, ತೆಗೆದುಬಿಟ್ಟು ಗೆಡ್ಡೆ ಹೊಡಿಬೇಕು. ಇನ್ನೊಂದು ನೋಡಿ ಹಿಂಗಿದೆ, ಯಾರೋ ಸಂತೆಯವರು ನಮ್ಮಂಥ ಮಹಾರಾಜರುಗಳೇ ಮಾಡಿದ್ರಂತೆ ಅವತ್ತು. ಹೆಂಗೆ ಅಂದರೆ ಕೊಂಬನ ಕೊಳಪೆ ಕಳ್ಕೊಂಡ್ರೂ ಅದನ್ನು ಹಂಗೆ ಸಿಕ್ಕಿಸಿ ಕಳಿಸಿದ್ದಾರೆ. ನಾಲ್ಕಲ್ಲು ಅದಕ್ಕೆ ಮಾಡ್ತಾ ಇದ್ದೀನಿ ಕೊಂಬ. ಅಣ್ಣ ಹಂಗೆ ಕತ್ತು ಬಗ್ಸೋಣ, ಕತ್ತು ಕೆಳಗೆ ಬಗ್ಸಿ ನೋಡಿ. ಬಲಗಡೆ ಕೊಂಬು ಅಷ್ಟು ಉದ್ದ ಇದೆ, ಎಡಗಡೆ ಕೊಂಬು ಇಷ್ಟು ಉದ್ದ ಇದೆ. ನೋಡೋಣ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಬೆಳಗಾವಿ ಹತ್ರ ಒಂದೂರು. ಇದು ಚಕ್ಡಿ ಗಾಡಿಯಲ್ಲಿ ಟಾಪ್ ಕಿಂಗ್ ಅಂತೆ. ಮತ್ತು ಇನ್ನೊಂದು ವೈಟದು, ಇದು ಎರಡೂ. ಅಣ್ಣ ದೂರ ಹೋಗು, ಕಾಲಿಂದ ಕಾಲು ಕಾಣ್ಬೇಕು ನನಗೆ. ಹತ್ತಿಂದ ಬಾಣ ಹಂಗೇನೆ ತಿರುಗಿಸ್ಕೊಂಡು. ಅಣ್ಣ ಬಾಣ ಬಿಡೋಣ ಇದನ್ನು. ಅಣ್ಣ ನೋಡಿ, ಇವು ಪಾಪ ಬಾಡಿಲಿ ಒಂದು ಕಂಡ ಬಾಡಿಲ್ಲ, ಆದ್ರೂ ಚಕ್ಕಡಿ ಗಾಡಿ ಆಡ್ತವೆ ಅಂದರೆ ಬೆಳಗ್ಗೆ ಬಂದಾಗ ತುಂಬ ಖುಷಿ ಆಯಿತು. ಆ ಥರ ಅಣ್ಣ ತಿರುಗಿಸ್ಬಿಟ್ಟು ನಿಲ್ಲಿಸಿ. ಇಲ್ಲೇ ಇವ್ರೂರ ಕಡೆ ಎಮ್ಮೆಗೆ ಹಿಂಗೊಂದು ಪಾಪ ಇದು ಕಟ್ಬಿಡ್ತಾರೆ, ಏನದು ಮರ ಕಟ್ಬಿಡ್ತಾರೆ. ಯಾಕೆ ಅಂದರೆ ಅದು ಬೇಗ ಓಡೋಗ್ಬಾರ್ದು, ಅಲ್ಲಿ ಇಲ್ಲಿ ಅವ್ರಿವ್ರು ಹೊಲಗಳಿಗೆ ಹೋಗಿ ಮೇಯ್ಬಾರ್ದು ಬೆಳೆಗಳನ್ನ ಅಂತ. ನೋಡಿ ಎಷ್ಟು ಎಮ್ಮೆ ಸಾಕಿದ್ದಾರೆ ಸಾವುಕಾರ. ಎಷ್ಟು ಎಮ್ಮೆ ಸಾಕಿದ್ದೀರಿ? ಎಷ್ಟಿದ್ದಾವೆ? 8 ಎಮ್ಮೆ. 1 ಲಕ್ಷ ಅಂದರೆ 8 ಲಕ್ಷ ನೋಡ್ರಿ ಆ ಥರ. ಅಣ್ಣ ಹಂಗೆ ಬಾಣ ನೋಡ್ತಾ ಇರ್ಬೋದು. ಏನಣ್ಣ ಇದಕ್ಕೆ ಹೆಸರು? ಶಂಭೋ ಅಂತ. ಇದು ಕೂಡ ಚಕಡಿ ಗಾಡಿ ಆಡುತ್ತಂತೆ. ಒಂದು ಕಡೆ ಕೊಂಬು ಪೂರ್ತಿ ಬೆಂಡಾಗ್ಬಿಟ್ಟಿತ್ತು, ಇನ್ನೊಂದು ಕೊಂಬು ನೆಟ್ಗಿತ್ತು, ಆದರೆ ಕಿವಿ ಹಿಂದೆಗಡೆ ಇದ್ದು. ಅಣ್ಣ ಬಾಣ ಹಂಗೇನೆ ನೋಡ್ತಾ ಇರ್ಬೋದು. ಇನ್ನೊಂದೆರಡು ಬೇಗ ಮನೆ ಕಳಿಸಿದ್ವಿ, ಯಾಕೆ ಅಂದರೆ ಅವು ಸ್ವಲ್ಪ ದೂರದವಂತೆ. ಅಲ್ಲಿಂದ ಪಾಪ ನಡ್ಕೊಂಡು ವಾಕ್ ಮಾಡ್ಕೊಂಡು ಹೊಡ್ಕೊಂಬಂದಿದ್ರು, ಹಾಗಾಗಿ ಅವ್ರನ್ನ ಕಳಿಸಿದ್ದೀವಿ. ನೋಡಿ, ನಾನು ನೋಡಿದ್ದು ಇವತ್ತು ಈ ಹುಬ್ಳಿ ಧಾರವಾಡ ಎಲ್ಲ ನೋಡಿದ್ದೆ. ಬೆಳಗಾಂ ಗಂಟ ಬಂದಿರಲಿಲ್ಲ, ಆಚೆಗೊಂದು 100 ಕಿಲೋಮೀಟ್ರ್ ಬಂದಿರಲಿಲ್ಲ. ಇವತ್ತು ಬಂದೆ. ನಿಜ ಹೆಂಗಿದೆ ಅಂದರೆ ವೆದರು ನೋಡಿ, ಆ ಫಾಗು ಪೂರ್ತಿ ಭೂಮಿಯ ಮಟ್ಟಕ್ಕೆ ಬಂದು ನಿಂತಿದೆ. ಇವರು ಗೌಡ್ರೆ ಏನು ಎಲ್ಲಿಗೆ ಹೋಗಿದ್ರಿ? ಎಮ್ಮೆ ಮೇಯ್ಸಕ್ಕೆ ಹೋಗಿದ್ರೇನೋ? ಬಿಡಿ, ಹಂಗಾರೆ ತುಂಬ ಖುಷಿ. ಇವತ್ತು ಛತ್ರಿ ಹಿಡ್ಕೊಂಡು ಒಳ್ಳೆ ಮಳೆಯಲ್ಲಿ ಬಂದಿದ್ದೀರಾ? ಹಂಗೆ ನೋಡ್ತಾ ಇರ್ಬೋದು, ಕೇಳ್ಬೋದು. ಅಣ್ಣ ಹಾಕೊಂಬು ಒಂದಕ್ಕೆ ಇವಕ್ಕೆ ಹಿಂದಕ್ಕೆ ಕಾಣಿಸಲ್ವ ಸ್ವಲ್ಪ ಅಂತ. ಆ್ಯಕ್ಚುಲಿ ಈ ಕಿಲಾರಿ ದನಗಳಿಗೆ ಅವ್ರಿಗೆ ಅಷ್ಟು ಕುಂಡ್ರಿಸಿದ್ರೇ ಕೊಂಬು ಮುಂದಕ್ಕೆ ನೋಡಿ ಈ ಥರ ಹಿಂಗೆ ಬೆಂಡು ಬಂದಂಗೆ ಬರಬೇಕು ಅವ್ರಿಗೆ ನಾಳೆ ದಿನ. ಅದು ಅವರ ಒಂದು ಇಲ್ಲಿನ ಕಲ್ಚರ್ಗೆ, ಇವರ ಒಂದು ಆ್ಯಕ್ಟಿವಿಟಿ ಏನು ಮಾಡ್ತಾರೋ ಅದೆಲ್ಲದಕ್ಕೂ ಅದೇ ಥರ ಇರಬೇಕು ಅಂತಲೇ ಅವ್ರು ಆ ಥರ ಮಾಡಿಸ್ಕೊಳ್ಳೋದು. ಆಲ್ಮೋಸ್ಟ್ ಅಲ್ಲೂ ಈಗ ಹಳೆ ವಿಡಿಯೋದಲ್ಲಿ ನೋಡಿದ್ದೀರ ನೀವು ಒರಿಜಿನಲ್ ಹೆಂಗಿತ್ತು ಅಂತ. ಕಿವಿ ಹಿಂದೆಗಡೆ ಇದ್ದು, ಆದರೂ ಕೂಡ ಅವನ್ನ ಏನೋ ಅಲ್ಲಿಂದ ಬಂದು ರಾಮನಗರದಿಂದ ಪಾಪ ಅವರು ಕರೆದ ತಕ್ಷಣ ಏನು ಮಾಡಿಕೊಡ್ಬೇಕು, ನನ್ನ ಕೈಲಿ ಏನಾಗುತ್ತೋ ಹೆಲ್ಪೋ ಅದನ್ನು ಮಾಡ್ತೀನಿ. ಹಾಗೆ ಬನ್ನಿ, ಹಾಗೆ ಮಾತಾಡೋಣ. ಅಣ್ಣ ಹಂಗೆ ದನದ ಪಕ್ಕಕ್ಕೆ ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ, ಹಿಡ್ಕೊಳ್ಳಿ, ಪರವಾಗಿಲ್ಲ. ನಮಸ್ತೆ ಅಣ್ಣ, ನಿಮ್ಮ ಹೆಸರು? ಜೋರಾಗಿ ಮಾತಾಡ್ಬೇಕು, ಗಟ್ಟಿಯಾಗಿ. ಶ್ರೀಧರ್ ಪಾಟೀಲು. ಯಾವ ಊರವ್ರು ತಾವು? ಮಸೂನಟ್ಟಿ ಅಂತ, ಬೆಳಗಾವು. ಯಾವ ಜಿಲ್ಲೆ, ಯಾವ ತಾಲೂಕಿಗೆ ಬರುತ್ತೆ? ಎರಡು ಬೆಳಗಾವಿ. ಅಣ್ಣ ಬೆಳಗಾವಿಯಿಂದ ಇಲ್ಲಿಗೆ ಎಷ್ಟು ದೂರ ಆಗ್ಬೋದು? 10-12 ಕಿಲೋಮೀಟ್ರು. ಇಲ್ಲಿ ವಿಧಾನಸೌಧ ತವಿಂದ ಬಂದರೆ 4-5 ಕಿಲೋಮೀಟ್ರು ವಿಧಾನಸೌಧ ತವಿಂದ ಬಂದರೆ. ಓಕೆ. ಈಗ ನನ್ನನ್ನು ಅಷ್ಟು ದೂರದಿಂದ ಕರೆಸಿ ಇಲ್ಲಿ ಕೊಂಬಾಡಿಸಿದ್ರಿ, ಏನು ಅನ್ನಿಸ್ತು? ಯಾಕೆ?
ಕೆಲವೊಂದಿಷ್ಟು ಹಳೆ ವಿಡಿಯೋಗಳೆಲ್ಲ ತಮ್ಮ ವಿಡಿಯೋಗಳನ್ನ ನೋಡಿದ್ವಿ. ಓಕೆ. ಏನೋ ಒಂದು ಒಳಗೆ ಇರ್ತದೆ ಮಾಡ್ತಾನೆ ಲೊಕೇಶನ್ ಅನ್ನೋದು ಆ ಥರ ಅಂದರೆ ಮಾಡ್ಬೋದಪ್ಪ ಅವಕಾಶ ಇದ್ರೆ ಅನ್ನೋದು ಆ ಥರ. ಯಾಕೆಂದರೆ ಸುಮಾರು ಜನದ ವಿಡಿಯೋಗಳನ್ನ ನೋಡಿದ್ವಿ. ಓಕೆ. ಆದರೂ ಅವ್ರೇನು ಸರಿ ಸ್ವಲ್ಪ ಲೊಕೇಶನ್ ಚೆನ್ನಾಗಿ ಮಾಡೋದಂತ ಏನೋ ಯೂಟ್ಯೂಬಲ್ಲಿ ನೋಡಿದ್ವಿ ಕೆಲವೊಂದಿಷ್ಟು ಸಲ. ಓಕೆ. ಅಂದರೆ ನೀವು ನನ್ನನ್ನು ಫಾಲೋ ಮಾಡ್ತಿದ್ದೀರಾ? ಫಾಲೋ ಮಾಡಿದ್ದೀರಾ. ಓಕೆ. ತುಂಬ ಒಂದು ಖುಷಿ ಆಗುತ್ತೆ. ಇವಾಗ ನಿಮ್ಮ ಕಡೆ ಈ ಕಿಲಾರಿ ದನಗಳನ್ನು ನೀವು ಚಕ್ಡಿ ಗಾಡಿ ಹೂಡ್ತೀರಾ, ರೇಸ್ ಮಾಡ್ತೀರಾ, ಯಾವ ಥರ ಅದು ರೇಸ್ನ ಮಾಡ್ತೀರಾ ನೀವು? ರೇಸ್ ಭಾಳ ಟೈಪ್ ರೇಸ್ಗಳು ಆಗ್ತಾವೆ ನಾವು ಈ ಕಡೆ. ಹಾಂ. ಕೆಲವೊಂದಿಷ್ಟು ರೇಸ್ಗಳಲ್ಲಿ ಒಂದು ನಿಮಿಷ ರೇಸ್ ಇರ್ತದೆ. ಓಕೆ. 1 ನಿಮಿಷ ರೇಸು. ಆಮೇಲೆ ಸೆನ್ಸರ್ ರೇಸ್ ಅಂತ ಮಾಡ್ತಾ ಇದ್ದೀವಿ. ಓಕೆ. ಸೆನ್ಸರ್ ರೇಸಲ್ಲಿ ಸುಮಾರು ಸೆಕೆಂಡ್ ಮೇಲೆ ಓಡ್ತದೆ ಅದು. ಸೆಕೆಂಡ್ ಮೇಲೆ. ಅಣ್ಣ ಇವಾಗ ಈ ಥರದ ದನಗಳು ಈ ಥರ ಓಡುತ್ತಲ್ಲ, ಹೆಂಗೆ ಅದು ನೋಡಿದ್ರೆ ತಳ್ಳಿದ್ರೆ ಬಿದೋಗೋ ಥರ ಇರುತ್ತೆ, ಹೇಗೆ ಫಸ್ಟು ಸೆಕೆಂಡ್ ಓಡ್ದಿದ್ದೀರಾ? ಯಾವ ಥರ ನಮ್ಮ ವಾತಾವರಣ ಮ್ಯಾಗ ಬೈಯೋದು, ನಮ್ಮ ಸ್ಟ್ಯಾಂಡರ್ಡ್ ಮ್ಯಾಗ ವಾತಾವರಣದ ಮೇಲೆ 2100 2200 ಹಿಂಗೆ ರನ್ನಿಂಗ್ ಅಕ್ಕ ಆ ಥರ 1900 ಭಾಳ ಓಡ್ ಬಾಡಿ ಫಿಟ್ನೆಸ್ ಇಟ್ಟರೆ ದನ ಓಡೋದಿಲ್ಲ. ಹಾಂ. ಒಂದೊಂದು ಫಿಟ್ನೆಸ್ ಎಟ್ಟಿರ್ತ ಅಷ್ಟು ಓಡ್ತಾವೆ, ಒಂದು ಫಿಟ್ನೆಸ್ ಇಲ್ಲ ಅಂದ್ರೆ ವೀಕ್ ಇದ್ರೆ ದನ ಜಾಸ್ತಿ ಓಡ್ತದೆ. ವೀಕ್ ಇದ್ರೆ ದನ ಜಾಸ್ತಿ ಓಡ್ತವೆ. ಓಕೆ. ಇದಕ್ಕೆಲ್ಲ ಏನು ತಿಂಡಿ ಕೊಟ್ಟು ನೀವು ಸಾಕೋದು? ನಾವು ಹುಳ್ಳಿ, ಹಾಂ, ತತ್ತಿ, ಹಾಲು, ಹಾಂ, ಸಾತು, ಕಡ್ಡಾಳ ಅಂದರೆ ಶೇಂಗಾ ಪೇಪರ್ ಇಂಡಿ ಅದು ಹಾಕಲ್ಲ, ಹಾಕೋದಿಲ್ಲ. ಏನಿದ್ರು ಜೋಳ, ಜೋಳ ಅಲ್ಲ, ಹುಳ್ಳಿ ಹುಳ್ಳಿ ಯಥೇಚ್ಛವಾಗಿ ಹಾಕ್ತೀರಾ? ಹುಳ್ಳಿ, ಸಾತು, ಹಾಂ, ಸಜ್ಜ ಬೀಜ ಆ ಥರ ಐಟಮ್ ಹಾಕ್ತಾರೆ. ಅಲ್ಲ. ಓಕೆ. ಇವಾಗ ಯಾಕೆ ಅಂತಂದರೆ ಈಗ ನಾವು ಅಲ್ಲಿ ಸಾಕ್ತೀವಿ, ಭತ್ತದ ಹುಲ್ಲು ಹಾಕ್ತೀವಿ, ರಾಗಿ ಹುಲ್ಲು ಹಾಕ್ತೀವಿ, ನಿಮ್ಮ ಕಡೆ ಆ ಥರ ಎಲ್ಲ ಹಾಕಲ್ವಾ? ನಾವು ಭತ್ತದ ಹುಲ್ಲು ಎಲ್ಲ ಹಾಕ್ತೇವೆ. ಭತ್ತದ ಹುಲ್ಲು, ಜೋಳದ ಕಣಿಕೆ, ರಾಗಿ ಹುಲ್ಲು ಹಾಕ್ತೋಕ್ರೆ ಸ್ವಲ್ಪ ಸ್ವಲ್ಪ. ಹಾಂ. ಓಕೆ. ಇಲ್ಲೆಲ್ಲ ರಾಗಿ ಬೆಳಿತೀರಾ? ಬೆಳಿತೀರಾ? ಹಾಂ. ಕಬ್ಬು ಎಲ್ಲ ಬೆಳೆನೂ ಮಿಶ್ರ ಬೆಳೆನ ನೀವು ಇಲ್ಲಿ ಬೆಳಿತೀರಾ? ಓಕೆ. ಅಣ್ಣ ಓಕೆ. ನೀವೇನು ಓದ್ಕೊಂಡಿರೋದು? ನಾವು 10th. ಹಾಂ, 10th. 10th ಮಾಡಿ ಏನು ಮಾಡ್ತಿದ್ದೀರಾ? 10th ಮಾಡಿ ಕೆಲಸಕ್ಕೆ. ಹಾಂ, ಕೆಲಸಕ್ಕೆ ಎಲ್ಲಿ ಹೋಗ್ತಾ ಇದ್ದೀರಾ? ಬೆಳಗಾವಿ. ಕೆಲಸ ಮಾಡಿಕೊಂಡು ಈ ದನಗಳನ್ನೆಲ್ಲ ಮೇಯಿಸ್ತಿರಲ್ಲ, ನಿಮ್ಮ ಟೈಮ್ ಸಾಕಾಗುತ್ತಾ? ಆಗ್ತದೆ. ಗಟ್ಟಿಯಾಗಿ ಮಾತಾಡಬೇಕು. ಆಗ್ತದಾ? ಓಕೆ. ಹಂಗೆ. ಓಕೆ. ಅಣ್ಣ ನೀವು ಏನು ಕೆಲಸ ಮಾಡೋದು? ನಾವು ಮಾಡೋದು ಗೌಂಡಿ ಕೆಲಸ. ಹಾಂ. ಇದೇ ಕೆಲಸ ನಿಮ್ಮ ತೋಟ, ಹೊಲ, ಮನೆ ಅದೇ ಗೌಂಡಿ ಕೆಲಸ. ಹಾಂ, ದನಗಳು. ಹಾಂ, ಅದೇ ಕೆಲಸ. ಓಕೆ. ಇವಾಗ ಎಷ್ಟು ಏಜ್ ನಿಮಗೆ? 53 ವರ್ಷ. ಮಕ್ಕಳೆಲ್ಲ ಇದ್ದಾರಲ್ವಾ? ಹಾಂ, ಅಲ್ವಾ? ಎಲ್ಲ ಅವ್ರು ನೋಡ್ಕೋತಾರಲ್ಲ. ನೀವು ಅವಾಗವಾಗ ಕೋಲ್ಡ್ ಟೈಮಲ್ಲಿ ಒಂದೊಂಚೂರು 90 ತಗೊಂಡು ಆರಾಮಾಗಿ ಓಡಾಡ್ಕೊಂಡು ದಮ್ ಹೊಡ್ಕೊಂಡು ಇರ್ಬೇಕು ತಾನೆ. ಯಾಕೆ ನಿಮ್ಗೆ ಈ ದನ ಕರ ಎಲ್ಲ? ದನದ ಮ್ಯಾಗ ಹೌಸಿ ದನಗಳ ಮ್ಯಾಗ ಪ್ರೇಮ. ಹಾಂ. ಪ್ರೇಮ ಇದ್ದಾಗ ಇದು ಮಾಡ್ತಾರೆ ನಾವು. ಹ್ಞೂ. ಹೆಚ್ಚಿಗೆ ಅಂದ್ರೆ ದನಗಳ ಮ್ಯಾಗ ನಮ್ಗೆ ಹೆಚ್ಚಿಲ್ಲ. ದನಗಳ ಮೇಲೆ ಹೆಚ್ಚಿಗೆ ನಿಮಗೆ ಆ ಥರ. ಓಕೆ. ಈ ದನ ಕರ ಎಲ್ಲ ನೀವು ಯಾವ ಕಡೆಯಿಂದ ತರ್ತೀರಾ? ನಾವಿಲ್ಲಿ ಸಾಂಗೋಲ, ಬಾಗೇವಾಡಿ, ಸಾಂಗೋಲ, ಸಂಕೇಶ್ವರ, ಅಲ್ಲಿಂದ ಚಿಂಚಲಿ, ರಾಯಬಾಗ, ಕಿತ್ತೂರ, ಪಂಡ್ರಪುರ, ಈ ಥರ ಎಲ್ಲ ಅಡ್ಯಾಡ್ಕೊಂಬರ್ತಾರೆ. ಓಕೆ. ಈ ನೀವು ನಮ್ಮ ಕಡೆ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಆಮೇಲೆ ಮಾಗಡಿ, ಮಂಡ್ಯ ಸೈಡ್ ಕನಕಪುರ ರೇಸ್ ನೋಡಕ್ಕೆ ಅಷ್ಟೇ ಬರ್ತೀವಿ. ರೇಸ್ ನೋಡೋಕ್ಕೆ ದನ ಈ ಕಡೆ ತೊಗೊಂಬಲ್ಲ. ಹಲ್ಲು ಕೆಡಿದ ಇಲ್ಲೇ ಓಡೋದಿಲ್ಲ. ಅಲ್ಲಿ ಹಲ್ಲು ಹಚ್ಚಿದ್ರೆ ಆ ದನ ಈ ಕಡೆ ನಮ್ಮ ಸೈಡ್ ಓಡೋದಿಲ್ಲ. ಓಡೋದಿಲ್ಲ. ಇಲ್ಲಿ ಹಲ್ಲು ಹಚ್ಚಿದ್ರು ಓಡ್ತವೆ. ಇವು ಹಲ್ಲು ಹಚ್ಚಿದ್ರೆ ಓಡ್ತಾವೆ. ಅದೇ ಯಾವ ಥರ ಅಂತ? ದನ ಬಂತಂದ್ರೆ ಒಂದು ತಿಂಗಳು 2 ತಿಂಗಳು ಅಂದ್ರೆ ನಮ್ಮ ಕಡೆ ಹಾಳಾಗೋದಿಲ್ಲ. ಆ ಥರ ನಮ್ದು ಥಂಡಿ ವಾತಾವರಣ ಜಾಸ್ತಿ, ಹಾಂ, ಮಳೆ ಬೆಳೆ ಜಾಸ್ತಿ ಆದ್ರ ಸಮ ವಾತಾವರಣಕ್ಕೆ ನಮ್ಮ ದನ ಕ್ಯಾಂಡಿಡೇಟ್ಸ್ ಕೊಡೋದಿಲ್ಲ, ಅದಕ್ಕೆ ಹೊಂದ್ಕೊಳ್ಳೋದಿಲ್ಲ. ಅಂದರೆ ಬಟ್ ಬೇಸಾಯ ಮಾಡೋಕ್ಕೆಲ್ಲ ಹೊಂದ್ಕೊತವೆ, ಬೇಸಾಯಕ್ಕೆ ಟಾಪ್ ಆಗಿರ್ತವೆ. ವ್ಯವಸಾಯ ಮಾಡಕ್ಕೆ ಹೊಂದ್ಕೋತಾರೆ. ಹಾಂ. ಅಂದರೆ ತಂದು ಒಂದು 6 ತಿಂಗಳು ವರ್ಷ ಕಟ್ಕೋಬೇಕು, ಆಮೇಲೆ ವ್ಯವಸಾಯಕ್ಕೆ ಬರ್ತಾವೆ. ಹಾಂ. ಅದು ದೊಡ್ಡದ ತೊಗೊಂಬಂದು ವ್ಯವಸಾಯ ಮಾಡ್ತಂದ್ರೆ ಸ್ವಲ್ಪ ಏನೋ ಶೇಕ್ ಬಿದ್ದು ಪ್ರಾಬ್ಲಮ್ ಏನೇನು ಹಾಕೋ ಆ ಥರ. ಓಕೆ. ಇವಾಗ ಇದೊಂದು ಕರು 2 ಕರುನ ವಿಡಿಯೋ ಮಾಡ್ತಾಯಿದ್ವಿ, 2 ಕರು ಆಲ್ರೆಡಿ ಕಳಿಸಿದ್ದೀವಿ ಅಲ್ವಾ? ಈ 4 ಕರುಗಳು ಬೇರೆ ಬೇರೆಯವರು ಬೇರೆ ಬೇರೆ ಅಲ್ವಾ? ಯಾರಾದರೂ ಬಂದು ಕೇಳಿದ್ರೆ ಇದನ್ನು ಕೊಡ್ತೀಯಾ? 90-355-6920 ಇದು ನಿನ್ನ ಮೊಬೈಲ್ ನಂಬರು. ಓಕೆ. ಅಲ್ಲಿ ಒಯ್ತಲ್ಲ ಬಿಳಿದು ಅದು ಇದು 2 ಕೂಟ ಮಾಡಿದಾರಾ? ಒಂದೇ ಕೂಟ ಒಂದೇ ಹಾಕಿ ಒಂದೇ 2 ಬಟ್ ಬಲಕ್ಕೆ ಕೊಡ್ತವೆ ಅಂತ ಹೇಳ್ತಿದ್ರು ಅವರು. 2 ಬಲ ಇರೋದು, ಅದು ಓವರ್ ಸ್ಪೀಡ್ ಅಂತದು, ರಾಕೆಟ್ ಸ್ಪೀಡು ಅಂತ ಹೇಳ್ತಿದ್ರು ಅವರು.
ಓಕೆ ಯಜಮಾನ್ರೇ, ಇದು ಯಾರು ಬಂದರೆ ಕೊಡ್ತೀರಾ? ನಿಮ್ಮ ಕಡೆಯವ್ರು ಯಾರೇ ನೋಡಿದ್ರು ವೀಡಿಯೋನ ನಿಮ್ಮ ಮನೆ ಹುಡ್ಕೊಂಬರ್ಬೋದು ಬೆಳಗಾವಿಗೆ, ಏನು ತೊಂದರೆ ಏನಿಲ್ಲ. ಓಕೆ, ಇವಾಗ ಎಲ್ಲ ಕೊಂಬೆಲ್ಲ ಮಾಡಿಸಿದ್ರೆ ಈ ಥರದ್ದೆಲ್ಲ ತಿಂಡಿ ಹಾಕಿ ನೀವು ಸಾಕ್ತಿರಲ್ವಾ, ಬೇಸಾಯ ಮಾಡ್ತಿರಲ್ವಾ? ಒಂದೇ ಒಂದು ಇಟ್ಕೊಂಡಿದ್ರೆ ಹಿಂಗೆ ಮಾಡ್ತೀರಾ? ಓ, ಕೊಂಬಾಡೋಕ್ಕೋಸ್ಕರ ಇದೊಂದು ಹೊಡ್ಕೊಂಬಂದಿರೋದು ಅಲ್ಲಿಂದ, ಅದನ್ನ ಸೀದಾ ಇದ್ದಾವೆ. ಓಕೆ, ಆ ಥರ ನೋಡ್ತಾ ಇರ್ಬೋದು ಸ್ನೇಹಿತರೆ. ತುಂಬ ಒಂದು ಖುಷಿ ಆಗುತ್ತೆ, ಯಾಕೆಂದರೆ ಈ ಥರದ್ದೆಲ್ಲ ನೋಡಿದಾಗ ಇಷ್ಟು ದೂರ ಬಂದು ಅವ್ರಗಳ ಜೊತೆಯಲ್ಲಿ ನಾವು ಬೆರಿತೀವಲ್ಲ, ಅದೇ ಒಂದು ತುಂಬ ಖುಷಿ ಕೊಡ್ತಕ್ಕಂಥದ್ದು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಏನು ನಾವು ನಿನ್ನೆ ರಾತ್ರಿ ಬಿಟ್ಟು ಅಲ್ಲಿಂದ ಬಸ್ ಹತ್ತಿ ಸ್ಲೀಪರ್ ಕೋಚಿಗೆ ಬಂದು, ನಾನು ಬಂದಾಗೆಲ್ಲ ಆಲ್ಮೋಸ್ಟ್ ಅಲ್ಲೂ ನಾನು ಮಾನ್ತಾ ಹಿಂಗೆ ಹೇಳ್ತಾ ಇರ್ತೀನಿ, ಧಾರವಾಡಕ್ಕೆ ಅಲ್ಲೇ ಪಕ್ಕದಲ್ಲೇ ಅವ್ರದ್ದು ಊರು. ಆ ಊರಿಗೆ ಹೋದಾಗ ಮನ್ಸೂರಿಗೆ ನಾನು ಹೇಳ್ತಾ ಇರ್ತೀನಿ, ಅಣ್ಣ ನಾನು ಬಂದಾಗೆಲ್ಲ ನಿಮ್ಮ ಊರಿಗೆ ಮಳೆ ಹೋಯ್ತದೆ ಅಂತ. ಇಲ್ಲೂ ಕೂಡ ಬಂದಾಗಲೇ ಬೆಳಗ್ಗೆ ಮಳೆ 5 ಗಂಟೆಗೆ ಬರಬೇಕಾದವನು 6:15 ಬಂದೆ. ಸೊ ಬಂದು 4 ಕರುಗಳು ಕೆಲಸ ಮಾಡಿ ಅವ್ರಿಗೆ ಯಾವ ಥರ ಬೇಕು ಅಂತ ಕೇಳಿದ್ರು ಅದೇ ಥರ ಕೆಲಸ ಮಾಡಿ ಕೊಟ್ಟು ಹೋಗ್ತಾ ಇದ್ದೀನಿ. ತುಂಬ ಒಂದು ಖುಷಿ ಆಗ್ತಕ್ಕಂಥದ್ದು ಏನಂದರೆ, ಪ್ರತಿಯೊಬ್ಬರು ರೇಸ್ ಆಡ್ತಾರೆ ಇಲ್ಲಿ ರೈತರು. ಅವ್ರಿಗೆ ಅದು ಒಂದು ಎಂಟರ್ಟೈನ್ಮೆಂಟು, ಒಂದು ಗ್ರಾಮೀಣ ಕ್ರೀಡೆ ಅನ್ನೋದನ್ನು ಅಷ್ಟರ ಮಟ್ಟಿಗೆ ಉಳಿಸ್ಕೊಂಡು ಬರ್ತಿರ್ತಕ್ಕಂಥ ಜನ ಈ ಸುತ್ತಮುತ್ತಲಿನ ಜನ. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಉತ್ತರ ಕರ್ನಾಟಕ ಜನ ಅಲ್ವಣ, ಉತ್ತರ ಕರ್ನಾಟಕ ಪೂರ್ತಿ ಈ ಉತ್ತರ ಕರ್ನಾಟಕ ಜನ ನಿಜಕ್ಕೂ ಎಷ್ಟು ಮುಗ್ಧರು ಅಂದರೆ ಅಷ್ಟು ಮುಗ್ಧತೆ. ನಿಜ, ನಮಗೆ ಕಂಪೇರ್ ಮಾಡಿದ್ರೆ ಇವರು 1000ನೇ ಮೇಲು. ಯಾಕೆ ಅಂದರೆ ಬೇರೆಯವ್ರ ಥರ ಸುಳ್ಳು ಹೇಳಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡಿ ದನ ಕೊಡಲ್ಲ. ನಮ್ಮಲ್ಲಿ ಕೊಮ್ಮುರಿದೋಗಿದ್ರು ಕೊಳಪೆ ಕಳ್ಕೊಂಬಿಟ್ಟಿದ್ರು ಕಳ್ಕೊಂಡು ಮೋಟಾಗೋದು ಯಾಕಣ್ಣ ಅಂದರೆ, ಅಣ್ಣ ಕುಸ್ತಿ ಮಾಡಿ ಮುರಿದೋಗೋದೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಕೊಡ್ತಾರೆ. ಕೆಲಸಕ್ಕೆ ಹೋಗಲಿಲ್ಲ ಅಂದರೂ ಭರ್ಜರಿಯಾಗಿ ಹೋಯ್ತವೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆದರೆ ಇಲ್ಲಿನ ಜನ ಯಾರೂ ಸುಳ್ಳು ಹೇಳಲ್ಲ, ಇರೋದನ್ನು ವಾಸ್ತವತೆನ ಹೇಳ್ತಾರೆ. ಅಣ್ಣ ಹಿಂಗಿದೆ, ಆವಾಗ ಖುಷಿ ಆಗುತ್ತೆ ನಮಗೆ. ಅಷ್ಟು ದೂರದಿಂದ ನಾವು ಬಂದಿದ್ದಕ್ಕೂ ಆ ಥರ ಇರಬೇಕಾದ್ರೆ ಇಲ್ಲಿನ ಜನಗಳ ಜೊತೆಗೆ ಬೆರಿತೀವಿ. ದಯವಿಟ್ಟು ನಮ್ಮಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಕಡೆ ದನನ ದಯವಿಟ್ಟು ಇಂಥ ಉತ್ತರ ಕರ್ನಾಟಕ ಮಂದಿ, ಆ ಕಡೆ ಈ ಬಳ್ಳಾರಿ ಕಡೆಯವರು ಬಂದಾಗ ದಯವಿಟ್ಟು ದನ ಕೊಡ್ರಿ. ಯಾಕೆಂದರೆ ಒಂದು ದನ ಮಿನಿಮಮ್ 5ರಿಂದ 10 ವರ್ಷ ಅವ್ರುಗಳ ಮನೇಲಿರುತ್ತಂತೆ. ಎಷ್ಟು ಖುಷಿ ಆಗುತ್ತೆ ಅಂದರೆ, 10 ವರ್ಷ ಅವ್ರ ಮನೇಲಿರುತ್ತೆ ಅಂದರೆ ನಮಗೆ ಅದಕ್ಕಿಂತ ಭಾಗ್ಯ ಬೇಕಾಗಿಲ್ಲ. ನಮ್ಮ ಮನೆ ದನ 10 ವರ್ಷ ಅವ್ರ ಮನೇಲಿದೆ ಅಂತಂದರೆ ಅದೇ ಖುಷಿ. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರೇ ಆಗಲಿ ಎಂಥದ್ದೇ ಸ್ಥಿತಿಲಾಗಲಿ ದಯವಿಟ್ಟು ಫೋನ್ ಮಾಡಿದಾಗ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಏನೇ ತೊಂದರೆ ಇದ್ರೂ ಮಾಡೋಕ್ಕಾಗಲ್ಲ ಅಂದರೂ 5 ನಿಮಿಷ ಬಿಟ್ಟಾರು ನಾನು ಮಾಡ್ತೀನಿ. ಸೊ ಹಂಗಾಗಿ ದಯವಿಟ್ಟು ಹೊರಗಡೆಯವ್ರಿಗೆ ದನ ಕೊಡಿ. ಅಲ್ಲೆಲ್ಲೋ ಶೋಕಿ ಮಾಡೋಕ್ಕೆ 4 ದಿನ ಯಾರ್ದೋ ಮುಂದೆಗಡೆ ನಾವು ಏನೋ ತಗೋತೀವಿ, ಪ್ರೈಸ್ ಮಾಡ್ತೀವಿ, ಏನೋ ಮಾಡ್ತೀವಿ ಅಂದ್ಬಿಟ್ಟು ದನ ತಗೊಂಡು ಕಡಿಮೆ ದುಡ್ಡಿಗೆ ಬನ್ನಿ ಸರ್ ಕಡಿಮೆ ದುಡ್ಡಿಗೆ ದನ ತಗೊಂಡು ಹೆಚ್ಚಿನ ದುಡ್ಡನ್ನು ವಿಡಿಯೋ ಮುಂದೆಗಡೆ ಹೇಳ್ಕೊಂಡು ದಯವಿಟ್ಟು ದನನ ಕೊಡಬೇಡಿ. ಆದಷ್ಟು ಉತ್ತರ ಕರ್ನಾಟಕ ಇನ್ನೂ ಬೇರೆ ಬೇರೆ ರಾಜ್ಯಗಳಿದ್ದಾವೆ, ಹೊರಗಡೆಯಿಂದ ಬರ್ತಕ್ಕಂಥ ಜನಕ್ಕೆ ನೀವು ದನ ಕೊಟ್ಟರೆ ಬೇಸಾಯ ಮಾಡ್ತಾರೆ. ನಿಜಕ್ಕೂ ಇಲ್ಲಿ ಈ ಮಾಳ ಎಲ್ಲ ನೋಡಿದ್ದೀನಿ, ಅಷ್ಟೊತ್ತಿಂದ ಕಣ್ಣು ಎಷ್ಟೋಗುತ್ತೆ ಅಷ್ಟವರೆಗೂ ಬೇಸಾಯ ಮಾಡಿದ್ದಾರೆ. ಯಾರೂ ಮನೇಲಿ ಕೂತ್ಕೊಂಡಿಲ್ಲ. ಇದು ನಿಜವಾದ ಒಂದು ಕೃಷಿ ರೈತರ ಒಂದು ಜೀವನ. ನಮ್ಮಲ್ಲಿ ಯಾರು ನಾವು ಚಕಡಿ ಗಾಡಿ ಆಡ್ತೀವಿ, ಎಲ್ಲೋ ಒಂದು 4 ಜನ ಹುಡುಗರು, 10 ಜನ ಹುಡುಗರು, ಎಲ್ಲೋ ಒಂದು ಊರಿಗೆ 4 ಜನ 10 ಜನ ಇಡೀ ಊರೇ ಚಕಡಿ ಗಾಡಿ ಆಡ್ತಾರೆ. ಈ ಥರ ಗ್ರಾಮೀಣ ಕ್ರೀಡೆಯನ್ನು ಮುಂದೆ ತರಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲೂ ಸಾಕ್ರಿ, ಒಂದೊಂದು ಹಸು ಇಟ್ಕೊಳ್ಳಿ, ಒಂದೊಂದು ಕರು ಇಟ್ಕೊಳ್ಳಿ, ಬ್ರೀಡಿಂಗ್ ಪರ್ಪಸ್ ಮಾಡಿ ದಯವಿಟ್ಟು ದನನ ಸಾಕಿ ಅಂತ ಹೇಳ್ತಾ, ಯಾಕೆ ಅಂತಂದರೆ ಹೊರಗಡೆ ಜನಕ್ಕೆ ದನಗಳು ಕೊಟ್ಟರೆ ನಮಗೂ ಒಂದು ಖುಷಿ ಸಿಗುತ್ತೆ, ಒಂದು ಬಾಂಧವ್ಯತೆ ಬೆಳೀತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಇವ್ರದ್ದು ಕೂಡ ಒಂದು ಓರಿ ನಾಲ್ಕಲ್ಲ ಸುಮ್ಮನೆ 4 ಸೊ ಅವ್ರ ಓರಿನ ಮನೆದಾಗ ಕಳಿಸಿದ್ವಿ, ಅದನ್ನು ವೀಡಿಯೋ ಮಾಡಿದ್ದೀನಿ. ಸೊ ಅವರು ತುಂಬ ದೂರದವರು, ಅಲ್ಲಿಗೆ ಹೋಗ್ಬೇಕಣ್ಣ ನಾನು ಬಿಟ್ಟು ಬರ್ತೀನಿ ಅಂದರು, ಅದಕ್ಕೆ ಕಳಿಸ್ಕೊಟ್ಟೆ. ಸೊ ತುಂಬ ಒಂದು ಖುಷಿ ಆಗುತ್ತೆ. ಹಾಗೆ ದಯವಿಟ್ಟು ಯಾರಿಗೇನೇ ಇನ್ಫಾರ್ಮೇಷನ್ ಬೇಕು ಅಂದರೂ ದಯವಿಟ್ಟು ನನ್ನ ನಂಬರ್ ಇರುತ್ತೆ ಡಿಸ್ಪ್ಲೇ ಮೇಲೆ, ದಯವಿಟ್ಟು ಫೋನ್ ಮಾಡಿ ಸಹಕರಿಸ್ತೀವಿ. ನಿಮ್ಗೇನು ಬೇಕೋ ಅದನ್ನು ನನ್ನ ಕೈಲಾದಷ್ಟು ಮಾಡ್ತೀನಿ. ಓಕೆ, ಖುಷಿ ಆಯಿತಾ? ಖುಷಿ ಆಯಿತು. ಓಕೆ, ಇವಾಗ ಖುಷಿಯಾಗಿದ್ದೀರಾ. ಇವಾಗ ನಿಮ್ಮ ದನಗಳನ್ನು ನೀವು ಚಕಡಿ ಆಡಿಸ್ತೀರಾ ಅಲ್ವಾ?
ಹೇಗೆ ಆ ಟೈಮ್ನ ಹೆಂಗೆ ಕೊಡ್ತೀರಾ ನೀವು ರೇಸ್ ಆಡೋಕ್ಕೆ? ಪ್ರಾಕ್ಟೀಸ್ಗೆ ದಿವಸ ಇದು ಚಕಡಿ ಹೊಡ್ತೇವ್ರಿ, ಹಾಂ ಆಮೇಲೆ ಟೈರ್ ಹೊಡ್ತೇವ್ರಿ. ಹಾಂ, ದಿವಸ ಒಂದು ದಿವಸ ಬಿಟ್ಟು ಒಂದು ದಿವಸ ಹಿಂಗೆ ಪ್ರಾಕ್ಟೀಸ್ ಮಾಡ್ತೇವೆ. ಪ್ರಾಕ್ಟೀಸ್ ಮಾಡ್ತೀರಾ. ಸೀಸು ಈಗ ಎಷ್ಟು ಕಡೆ ನೀವು ಹೋಗಿ ವಿನ್ ಆಗಿದ್ದೀರಾ? ಭಾಳ ಕಂಡ್ರಿ ಇಲ್ಲ ಹಾವೇರಿ ಮಠ ಹೋಗಿದ್ದೇವೆ ನಾವು. ಧಾರವಾಡ, ಹಾವೇರಿ, ಹಾಂ, ಕಲ್ಗಟ್ಟಿಗೆ, ಹಾಂ, ಆಮೇಲೆ ಮಹಾರಾಷ್ಟ್ರ ಎಲ್ಲ ಹೋಗಿದ್ದಾರೆ. ಮಹಾರಾಷ್ಟ್ರವರೆಗೂ ಹೋಗಿದ್ದೀರಾ? ಅಲ್ಲಿವರೆಗೂ ಹೋಗಿ ರೇಸ್ ಆಡಿದ್ದೀರಾ? ಹಾಂ, ತುಂಬ ಒಂದು ಖುಷಿಯಾಗಿರುತ್ತೆ ಹಾಗಾದರೆ. ಹಾಂ, ಖುಷಿ ಅಂದ್ರೆ ಅದು ಬಯಲುಗಡ ಶರೀರದಿಂದ ಅದು ಇದೋ ಬೇರೆ ರೀ, ಅದು ಆ ಥರ. ಬೇರೆ ರೀ ಅದು. ಓಕೆ, ಈಗ ನಿಮ್ಮ ದನ ಯಾರಾದರೂ ಕೇಳಿದ್ರೆ ಕೊಡ್ತೀರಾ ಅದು? ಹಾಂ, ಕೊಡ್ತಾರಲ್ಲ ಸರ್. ಓಕೆ, ನಿಮ್ಮ ಮೊಬೈಲ್ ನಂಬರು? 9900 00 9318 9318. ನೋಡಿ ಸ್ನೇಹಿತರೆ, ಅವರು ವಿಡಿಯೋದಲ್ಲಿ ಬರುತ್ತೆ ಅದು. ಆ ದನದ ಜಾಗದಲ್ಲೇ ಈ ನಂಬರ್ನ ಕೂಡ ಹಾಕಿರ್ತೀನಿ. ಆದಷ್ಟು ಯಾರಿಗಾದರೂ ಬೇಕು ಅನ್ನೋರು ರೈತರು ದಯವಿಟ್ಟು ಕರೆ ಮಾಡಿ ಮಾತಾಡಿ ದನ ತೊಗೋಬೋದು ಅವ್ರ ಹತ್ರ. ತುಂಬ ಒಂದು ಖುಷಿ ಆಗುತ್ತೆ. ಓಕೆ, ನಾನೀಗ ಕೊಂಬಾಡು ಕೊಟ್ಟಿರೋದೆಲ್ಲ ಖುಷಿ ಆಯಿತಾ? ಖುಷಿ ಆಯಿತು, ಏನೂ ಬೇಜಾರೇನಿಲ್ಲ, ಸರಿನಾ? ತುಂಬ ಚೆನ್ನಾಗಿ ಸಾಕಿ ದನಗಳನ್ನು. ಯಾಕೆಂದರೆ ನಿಮ್ಮ ಕಡೆ ಸಣ್ಣ ಮಾಡ್ತೀರಾ ದನನ, ಕೇಳಿದ್ರೆ ರೇಸ್ಗೆ ಅಂತ ಹೇಳ್ತೀರಾ. ನನಗೆ ನೋಡಿದ್ರೆ ಬಿದ್ದೋಯ್ತವೇನೋ ಅಂತ ಅನ್ನಿಸುತ್ತೆ, ಆ ಥರ ಇರುತ್ತೆ. ಬಟ್ ಬಾಡಿ ಗಟ್ಟಿ ಇರುತ್ತೆ ಅಂತ ಹೇಳ್ತೀರಾ, ಆ ಥರ. ಓಕೆ, ಥ್ಯಾಂಕ್ ಯು ಅಣ್ಣ. ಈ ಕರೆದು ಇದು ನೋಡೋಣ ಸರಿ, ಎಡ್ಕಿನ ಕರೋಣ ಅದೇ ಕೋಡ್ ಮಾಡಿದ ಕರ ಸರ್. ಹೆಸರು ಏನು? ಎಡಗಡಿಕಿರೋ ಕರನ ಶಂಭು ಅಂತ ಆ ಥರ ಓಡ್ತಾ ಇದೆ. ನೋಡಿ ಸ್ನೇಹಿತರೆ, ಹಿಂಗೆ ಹೋಗ್ತಿದೆ ಎಡಗಡೆ ಇರೋ ಕರ. ಅಣ್ಣ ಫುಲ್ ಈ ಥರ ರೌಂಡ್ ಹೊಡಿಬೇಕಾ? ಹಾಂ, ರೌಂಡ್ ಹೊಡಿಬೇಕಣ್ಣ. 30 ಸೆಕೆಂಡ್ ಅಂದರೆ ಸನ್ಸರ್ ಮೈಂದನ ಪಾಯಿಂಟು. ಬೇರೆ ಒಂದು ಪಾಯಿಂಟಲ್ಲಿ ನಂಬರ್ ಕಳ್ಕೊಂಡಿದ್ದಾನೆ ಹಾಕೋಣ. ಹೌದು, ನೋಡ್ತಾ ಇರ್ಬೋದು ಸ್ನೇಹಿತರೆ. ಆ ಥರ ಇವ್ರು ಆಡ್ತಕ್ಕಂಥ ಒಂದು ಚಕಡಿ ತುಂಬ ಒಂದು ಖುಷಿ ಆಗುತ್ತೆ. ಓಕೆ, ಆಲ್ ದ ಬೆಸ್ಟು, ಚೆನ್ನಾಗಿ ಆಡಲಿ, ಇನ್ನೂ ಮುಂದಕ್ಕೆ ಒಳ್ಳೊಳ್ಳೆ ದನಗಳು ಕಟ್ಟ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ಸ್ ಅಣ್ಣ. ಬಾಯ್ ಅಣ್ಣ.